ಬ್ಯಾನ್ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತೆ ಮಾತಾಡಿದ್ದಾರೆ. ಈ ಬಗ್ಗೆ ಗೈಡ್ಲೈನ್ ಅನ್ನು ಹೊರಡಿಸ್ತೀವಿ, ನೀತಿ ನಿಯಮಗಳನ್ನು ರೂಪಿಸ್ತೀವಿ ಅಂತ ಹೇಳಿದ್ದಾರೆ. ಮಕ್ಕಳ ಕಲಿಕೆಯಲ್ಲಿ ಮೊಬೈಲ್ ಬೇಡ ಅಂತ ಹೇಳಿದ್ದಾರೆ ಮಧು ಬಂಗಾರಪ್ಪ ಅವರು. ಇಂಗಿತ ಇರೋದು 16 ವರ್ಷದ ಒಳಗಿನ ಮಕ್ಕಳು ಮೊಬೈಲನ್ನು ಕಡಿಮೆ ಬಳಸಬೇಕು. ಈ ಕುರಿತಂತೆ ನಾವು ನೀತಿ ನಿಯಮವನ್ನು ರೂಪಿಸ್ತೀವಿ ಅಂತ ಹೇಳಿ ಅಧಿವೇಶನದಲ್ಲಿ ಈ ಕುರಿತಂತೆ ಮಧು ಬಂಗಾರಪ್ಪ ಅವರು ಮಾತಾಡಿದ್ದಾರೆ. ಹಲವು ದಿನಗಳಿಂದ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇರತಕ್ಕಂಥ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈಗ ಮೊಬೈಲನ್ನು 16 ವರ್ಷದ ಒಳಗಿನ ಮಕ್ಕಳಿಗೆ ಬ್ಯಾನ್ ಮಾಡೋದ್ರ ಬಗ್ಗೆ, ಅಂದರೆ ಕಡಿಮೆ ಬಳಸೋದ್ರ ಬಗ್ಗೆ ವಿಧಾನಸಭೆ ಅಧಿವೇಶನದಲ್ಲಿ ಉತ್ತರಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಸಭಾಪತಿಗಳೇ, ಮೊದಲೇದಾಗಿ ಇದನ್ನು ಇಡೀ ಭಾರತ ದೇಶದಲ್ಲಿ ನಮ್ಮ ಸರ್ಕಾರ ಫಸ್ಟ್ ಟೈಮ್ ಇದನ್ನು 16 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಬ್ಯಾನ್ ಮಾಡಬೇಕಂತ ನಾವು ಬಜೆಟಲ್ಲಿ ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳು 2026-27 ಬಜೆಟಲ್ಲಿ ಅನೌನ್ಸ್ ಮಾಡಿದ್ದೀವಿ. ಇದನ್ನು ಬೇರೆ ಬೇರೆ ದೇಶದಲ್ಲೂ ಕೂಡ ನಾವೆಲ್ಲ ನೋಡಿದಾಗ ಕೆಲವು ಮಾಹಿತಿ ಇದೆ. ಆಲ್ಮೋಸ್ಟ್ ಎಲ್ಲ ಮೇಜರ್ ಕಂಟ್ರೀಸಲ್ಲೂ ಕೂಡ ಇದನ್ನು ಬ್ಯಾನ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಎಲ್ಲ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಕೂಡ ಆ ಹಂತದಲ್ಲಿ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕಾನೂನು ಇದೆ, ಮೊಬೈಲ್ ತೊಗೊಂಡು ಹೋಗಬಾರ್ದು ಅಂತ, ಯೂಸ್ ಮಾಡಬಾರ್ದು ಅಂತಲೂ ಇದೆ. ಆದರೆ ಅದು ಯಾರು ಕೂಡ ಪ್ರಾಕ್ಟೀಸು ಮಾಡಿರಲಿಲ್ಲ. ಅದನ್ನ ಕೆಲವು ಸತಿ ಹೊರಗಡೆ ಬಂದಾಗ ಯೂಸ್ ಮಾಡ್ತಾರೆ, ಆ ಥರ ಸಿಸ್ಟಮ್ ಎಲ್ಲ ಏನು ಕೂಡ ಇರಲಿಲ್ಲ. ಆದರೆ ನಾವು ಈ ಒತ್ತಡದ ಬಗ್ಗೆ ಏನು ಮಾನ್ಯ ಸದಸ್ಯರು ಹೇಳಿರೋದು ಅದು ಎಲ್ಲದೂ ಕೂಡ ಇದು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ರೀಸನ್ನೇ ಅದು. ಯಾಕೆಂದರೆ ಮಕ್ಕಳಿಗೆ ಕಲಿತಕ್ಕಂಥ ಸಂದರ್ಭದಲ್ಲಿ ಈ ಮೊಬೈಲಿಂದ ಒಳ್ಳೆಯ ಕಲಿಕೆ ಆದರೆ ಓಕೆ, ಆದರೆ ಮೊಬೈಲಲ್ಲಿ ಇವತ್ತು ಬರ್ತಕ್ಕಂಥದ್ದು ಹೆಚ್ಚು ಕಮ್ಮಿ ಅನವಶ್ಯಕತೆ ಮತ್ತು ಅದು ಸಮಾಜವನ್ನು ಹಾಳು ಮಾಡ್ತಕ್ಕಂಥ ವಿಚಾರಗಳೇ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಇನ್ಪುಟ್ಟಲ್ಲಿ ಏನು ಕೊಟ್ಟರೂ ತೊಗೊಂಡ್ಬಿಡ್ತಾರೆ. ಅದಕ್ಕೆ ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಒಂದು ನಿಟ್ಟಿನ ಮೇಲೆ ಇವಾಗ ನಾನು IT ಡಿಪಾರ್ಟ್ಮೆಂಟು ಅವ್ರ ಕಡೆನೂ ಕೂಡ ಅವರೊಂದು ಕಮಿಟಿನೂ ಕೂಡ ಮಾಡಿದ್ದಾರೆ. ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಅವ್ರು ಮಾಡ್ತಾರೆ ಅಂಥೇಳಿ ನಾವು ಕೂಡ ಒಂದು ಗೈಡ್ಲೈನ್ಸ್ ತೊಗೊಂಡು ಈಗ ಮಾರಲ್ ಸೈನ್ಸನ್ನು ನಾವು ಬಿಟ್ಟಿದ್ದೀವಿ. ಮಾನ್ಯ ಸಭಾಪತಿಗಳೇ, ತಮಗೆ ಗೊತ್ತು, ತಮ್ಮ ಅಧ್ಯಕ್ಷತೆಯಲ್ಲಿ ತಾವೇ ಅದನ್ನು ಒಂದು ಪ್ರಸ್ತಾವನೆಯನ್ನು ಮಾಡಿದ್ರಿ. ಮಾರಲ್ ಸೈನ್ಸು ಬುಕ್ಕು ಕೂಡ ಈ ವರ್ಷದಿಂದ ನಾವು ಉಚಿತವಾಗಿ ಎಲ್ಲ ಮಕ್ಕಳಿಗೂ ಕೊಡ್ತಕ್ಕಂಥ ಇದನ್ನು ನಾವೇನು ಕರೆಕ್ಟಾಗಿ ಒಂದು ವರ್ಷದ ಹಿಂದೆ ನಾವು ಚರ್ಚೆ ಮಾಡಿದ್ವಿ. ಆದರೆ ಈಗಾಗಲೇ ಅನುಷ್ಠಾನ ಆಗಿದೆ. ಈಗ ಬರ್ತಕ್ಕಂಥ ಏನು ಮುಂದೆ ಮಕ್ಕಳು ಮತ್ತೆ ಶಾಲೆಗೆ ಏನು ಬರ್ತಾರೆ ಅವರಿಗೆ ಮಾರಲ್ ಸೈನ್ಸು ಕೂಡ ಸಪ್ರೇಟಾಗಿ ಎಷ್ಟು ಪೀರಿಯಡಲ್ಲಿ ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ಅದನ್ನು ಕೂಡ ನಿಗದಿಪಡಿಸಿ ಮಕ್ಕಳಿಗೆ ಇಂಥ ಅವಶ್ಯಕತೆ ಇರತಕ್ಕಂಥದ್ದು ಕೊಡ್ತಾ ಇದ್ದೀನಿ. ನಾನು ಒಂದು ಸಜೆಷನ್ನು ಮಾನ್ಯ ಸಭಾಪತಿಗಳೇ, ಯಾಕೆಂದರೆ ಇದು ತುಂಬ ಮಾಧ್ಯಮದಲ್ಲೂ ಕೂಡ ಮತ್ತು ಸಾಮಾಜಿಕವಾಗೂ ಕೂಡ ಎಲ್ಲರೂ ಕೂಡ ಇದು ಭಾಳ ಮುಖ್ಯ. ಯಾಕೆಂದರೆ ಬೆಳೀತಕ್ಕಂಥ ಮಕ್ಕಳಿಗೆ ಭವಿಷ್ಯನ ಹಾಳು ಮಾಡ್ತಕ್ಕಂಥ ಈ ಮೊಬೈಲ್ ಅದು ಉಪಯೋಗನೂ ಆಗ್ತದೆ, ಅದರಲ್ಲಿ ಡಿಸ್ಅಡ್ವಾಂಟೇಜು ಕೂಡ ಇರೋದ್ರಿಂದ ನಾವು ಗೈಡ್ಲೈನ್ಸ್ ಎಲ್ಲ ಇವಾಗ ಮಾಡ್ತೀವಿ. ಎಲ್ಲ ನಾವು ಇಲಾಖೆಯಲ್ಲಿ ಮತ್ತು ಪೇರೆಂಟ್ಸ್ ಜೊತೆಗೆ ಮಾತಾಡಿ ಮತ್ತು ಯಾರ್ಯಾರ ಜೊತೆಗೆ, ಯಾಕೆಂದರೆ ಪೇರೆಂಟ್ಸ್ ಕನ್ಸರ್ನ್ ತೊಗೊಳ್ಬೇಕಾಗುತ್ತೆ. ಬಿಕಾಸ್ ದಾಟ್ಸ್ ದ ಫಾರ್ಮೆಟ್ ಆಫ್ ಎ ಕಮ್ಯುನಿಕೇಷನ್ ಮಾಡೋದಕ್ಕೆ ಒಂದು ಮೊಬೈಲ್ ಅವಶ್ಯಕತೆ ಇದೆ. ನಾವು ಅದು ಜೀವನದಲ್ಲಿ ಬಂದ್ಬಿಟ್ಟಿದೆ. ಇವತ್ತಿನ ಒಂದು AI ಯುಗ ಇರ್ಬೋದು, ಆಧುನಿಕ ಒಂದು ಸಂದರ್ಭದಲ್ಲಿ ಇರೋದ್ರಿಂದ ಒಂದೇ ಸತಿ ನಾನು ಪುಲ್ ಔಟ್ ಮಾಡೋಕ್ಕಾಗಲ್ಲ. ರಿಸ್ಟ್ರಿಕ್ಷನ್ಸ್ ಹೆಂಗೆ ಮಾಡಬೇಕಂತ ಒಂದು ಕಾನೂನು ಮಾಡ್ತೀವಿ ನೆಕ್ಸ್ಟ್ ಸೆಷನಲ್ಲಿ. ಯಾಕೆಂದರೆ ಈ ಸೆಷನಲ್ಲಿ ಸಡನ್ನಾಗಿ ತರೋದಕ್ಕಾಗೋದಿಲ್ಲ. ಸ್ವಲ್ಪ ನಾವು ಅದನ್ನು ಚರ್ಚೆಗೆ ಏನಾದರೂ ಮಾಡಿದರೆ ಸಭಾಪತಿಗಳೇ, ಹೋದ ಸತಿ ಮಾರಲ್ ಸೈನ್ಸಿಗೆ ಯಾವ ರೀತಿ ನಮಗೆ, ಯಾಕೆಂದರೆ ಎಲ್ಲರ ಅಭಿಪ್ರಾಯನೂ ಕೂಡ ಎಲ್ಲ ಒಂದೇ ಕಡೆ ಇದೆ. ಒಂದು ಕಡೆಗೆ ಸಂತೋಷ ಆದರೂ ಕೂಡ ಇನ್ನೂ ಕೂಡ ವಿಚಾರನ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಬೇಕು ಅನ್ನೋದ್ರಿಂದ ನಾವು ಕೂಡ ಬೇರೆ ಬೇರೆ ದೇಶದಿಂದ ಎಲ್ಲ ಕಡೆನೂ ಕೂಡ ಇದೆ ಮಾನ್ಯ ಸಭಾಪತಿಗಳೇ ಯಾವ ರೀತಿ. ಮತ್ತು ವರ್ಲ್ಡ್ ಚೈಲ್ಡ್ ಆರ್ಗನೈಸೇಷನಿಂದ ಅವರಿಂದ ಗೈಡೆನ್ಸ್ ಹೆಂಗೆ ತರಬೇಕು. ನಮ್ಮ ಭಾರತೀಯರಾಗಿ ಯಾಕೆಂದರೆ ಮಲ್ಟಿ ಕಲ್ಚರ್ ಕೂಡ ಇರೋದ್ರಿಂದ, ಧರ್ಮಗಳಿರೋದ್ರಿಂದ ಎಲ್ಲದನ್ನೂ ನೋಡ್ಕೊಂಡು ಮಾಡೋದ್ರಿಂದ ನೆಕ್ಸ್ಟ್ ಟೈಮಿಗೆ ನಾನು ಅದನ್ನು ಇಲ್ಲಿ ತರ್ತೀನಿ. ಎಲ್ಲರೂ ಕೂಡ ಅದನ್ನು ಒಂದು ದಿವಸ ಮುಂಚೆನೇ ಕೊಟ್ಟು ಅವರಿಗೆಲ್ಲ ಚರ್ಚೆ ಮಾಡಿದರೆ ಅವರ ವಿಚಾರಗಳನ್ನು ಕೂಡ ಹೇಳಿದರೆ, ಯಾಕೆಂದರೆ ಪ್ರತಾಪ್ ಸಿಂಹ ಅವರು ತಾವು ಕೂಡ ಅದನ್ನು ಪರ್ಸನಲ್ ಆಗಿ, ಯಾಕೆಂದರೆ ಇದೆಲ್ಲದು ಕೂಡ ನಮ್ಮ ಮಕ್ಕಳ ಭವಿಷ್ಯ. ಇದು ಭಾಳ ಒಂದು ದೊಡ್ಡ ಒಂದು ದುರಂತ ನಮ್ಮ ದೇಶದೊಳಗೆ ಈ ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ತಕ್ಕಂಥದ್ದು. ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಅದಕ್ಕೆ ಇಲ್ಲ, ಇದನ್ನು ಶಾಲೆಯಲ್ಲಿ 16 ವರ್ಷದ ಒಳಗೆ ಅಂತ ಹಾಕಿದ್ದೀವಿ. ಸೊ 16 ವರ್ಷದ ಒಳಗಡೆ ಎಲ್ಲರಿಗೂ ಕೂಡ ಬ್ಯಾನ್ ಮಾಡಬೇಕಂತ ಮಾಡಿದ ತಕ್ಷಣ ಮಕ್ಕಳು ತರಬೇಕು. ಯಾಕೆಂದರೆ ಇದೆ ಇಲ್ಲ ಏನಾಗ್ತದೆ, ಹೊರಗೆ ಮಂದಿ ಯೂಸ್ ಮಾಡೇ ಮಾಡ್ತಾರೆ, ಗುಟ್ಟಾಗಿ ಯೂಸ್ ಮಾಡ್ತಾರೆ, ಬಾತ್ರೂಮಿಗೆ ಹೋಗಿ ಯೂಸ್ ಮಾಡ್ತಾರೆ. ಎಲ್ಲೇ ಹೋಗಿ ಯೂಸ್ ಮಾಡಿದ್ರು ಕಮ್ಯುನಿಕೇಷನಿಗೆ ಯೂಸ್ ಮಾಡಿದ್ರು ಓಕೆ. ಅದು ಮಿಸ್ಕಮ್ಯುನಿಕೇಷನ್ ಆಗಿ ಅವ್ರ ಭವಿಷ್ಯಕ್ಕೆ ಹಾಳು ಮಾಡೋದಾದರೆ ಅದನ್ನು ನಾವು ಕಠಿಣವಾಗಿ ತಗೊಳ್ಬೇಕು.
ಅಲ್ಲ ಅದು ಎಲ್ಲ ಹಾಕಿದೆ. ಅದನ್ನೆಲ್ಲ ಕ್ರೋಢೀಕರಿಸಿ ನೆಕ್ಸ್ಟ್ ಟೈಮ್ ನಾನು ಇಲ್ಲಿ ಸಭೆಗೆ ಮಂಡನೆ ಮಾಡ್ತೀನಿ. ನೀವೆಲ್ಲ ಐಡಿಯಾಸ್ ಕೊಟ್ಟರೆ ಮುಂಚೆನೇ ಕಳಿಸ್ಕೊಡ್ತೀವಿ. ಅದೆಲ್ಲದೂ ಕೂಡ ನೀವು ಐಡಿಯಾ ಕೊಟ್ಟರೆ ಒಂದು ಒಳ್ಳೆ ರೀತಿಯಲ್ಲಿ, ಯಾಕೆಂದರೆ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ನಾವು ಮಾಡೋದ್ರಿಂದ ಅದು ಒಂದು ಬೇರೆಯವ್ರಿಗೂ ಕೂಡ ಇದು ಉದಾಹರಣೆಯಾಗಿ ಉಳಿಬೇಕು ಅಂತ ನನ್ನ ಆಸೆ. ಅದನ್ನು ಮಾಡ್ತೀನಿ. ಅದಕ್ಕೆ ನೋಡೋಣ, ಅದೇನೇ ಆದ್ರೂ ಕೂಡ ವಿಚಾರ ಮಾಡಿ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಧನ್ಯವಾದ. ಮಾನ್ಯ ಸಭಾಪತಿಗಳೇ,